ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ನಾಗರಾಜು, ಮೈಸೂರು ಜಿಲ್ಲಾ ವರದಿಗಾರ, ಸವಾಲ್ ಟಿ ವಿ. ತಾವೇನು ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಬ್ರೋಚರು, ಇದು ಪೋಸ್ಟ್ ಆಫೀಸು ಇರೋವಂಥ ಒಂದು ಬ್ರೋಚರು. ಅದು ಬನ್ನೂರು ಪೋಸ್ಟ್ ಆಫೀಸಲ್ಲಿ ಹಾಕಿರೋಂಥ ಒಂದು ಬ್ರೋಚರು. ಅದು ಕನ್ನಡ, ಹಿಂದಿ, ಇಂಗ್ಲೀಷು ಎಲ್ಲ ಕಡೆ ಹಾಕಿದ್ದಾರೆ. ಜೊತೆಗೆ ಇದು ಮೇಂಟೆನೆನ್ಸ್ ಬಂದು IPP ಮೇಂಟೆನೆನ್ಸ್ ಇರೋಂಥ ಒಂದು ಬ್ರೋಚರ್ ಇದು. ಅಂದರೆ ರಾಜ್ಯ ಸರ್ಕಾರದ ಏನು IPP ದುಡ್ಡು ಬರ್ತಾ ಇದೆ ಮಹಿಳೆಯರಿಗೆ 2,000 ರೂಪಾಯಿ, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋವಂಥ ಒಂದು ಮೇಲಧಿಕಾರಿಗಳ ನಂಬರು. ಈ ನಂಬರ್ ಯಾವುದೂ ಕೂಡ ಹೋಗಲ್ಲ. ಜೊತೆಗೆ ನಂಜನಗೂಡಿನ ಏನು ಬನ್ನೂರು ಬ್ರಾಂಚ್ ಇದೆ, ಬನ್ನೂರು ಬ್ರಾಂಚು ನಂಜನಗೂಡು ಹೆಡ್ ಆಫೀಸ್ ಏನಂತ ಇವ್ರು ಮಾಡ್ಕೊಂಡಿದ್ದಾರೆ, ಅದು ಕೂಡ ಹೆಡ್ ಆಫೀಸ್ ಅಲ್ಲ. ನಂಜನಗೂಡು ಕೂಡ ಅದು ಒಂದು ಸಬ್ ಬ್ರಾಂಚು, ಅದರಲ್ಲಿ ಬ್ರಾಂಚು ಬನ್ನೂರು. ತಾವೇನು ನೋಡ್ತಾ ಇದ್ದಾರೆ, ಈ ಒಂದು ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ಇದನ್ನು ಸುದ್ದಿ ಮಾಡಬೇಕು, ಗ್ರೂಪಲ್ಲಿ ಹಾಕ್ತೀನಿ. ಜೊತೆಗೆ ಇಲ್ಲಿ ಹಾಕಿರೋವಂಥ ಏನು ಕಾಶನಲ್ಲಿ ಹಾಕಿದರೆ ಯಾವುದೇ ನಂಬರ್ಗೂ ಕೂಡ ಯಾರಿಗೂ ಫೋನ್ ಹೋಗಲ್ಲ. ಏನು IPP ಸೆಕ್ಷನ್ IPP ಇರೋವಂಥ ಒಂದು ಹಣ ತೊಗೊಬೇಕು ಅಂತಂದರೆ ಇಲ್ಲಿ ಯಾವ ಶಾಖೆಯಲ್ಲೂ ಕೂಡ ಯಾವ ಜವಾಬ್ದಾರಿ ಕೂಡ ತಗೊಳ್ಳಲ್ಲ. ಅಂದರೆ ಅವ್ರಿಗೊಂದು ಮೊಬೈಲ್ ಬಂದಿರುತ್ತೆ, ಆ ಮೊಬೈಲಲ್ಲಿ IPP ಆ್ಯಪ್ ಇರುತ್ತೆ. ಆ ಆ್ಯಪ್ ಮೂಲಕ ರಾಜ್ಯ ಸರ್ಕಾರದ ದುಡ್ಡನ್ನ ಕೊಡಬೇಕು. ಜೊತೆಗೆ ಏನು ಚಾಮರಾಜನಗರದ ಇಲ್ಲಿ ಹಾಕಿದ್ದಾರೆ ನೋಡಿ ನಂಬರು, ಅವ್ನು ಯಾವನ ಚಾರ್ಜ್ ಅಂತ, ಇನ್ನೊಬ್ಬ ಅಭಿಲಾಷ್ ಅಂತ, ಅವ್ರ ನಂಬರ್ಗೆ ಹೋಗಲ್ಲ ಅದು. ಆಮೇಲೆ ಆ ನಂಬರ್ಗಳು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿದೆ, ತೆಲುಗು, ತಮಿಳು. ಅಂದರೆ ಅರ್ಥ ಮಾಡ್ಕೊಳ್ಳಿ, ಇವತ್ತು ನಮ್ಮ ಕರ್ನಾಟಕ ಯಾವ ಮಟ್ಟಕ್ಕಾಗಿದೆ, ಪೋಸ್ಟ್ ಆಫೀಸ್ನ ಯಾವ ಮಟ್ಟಕ್ಕೆ ಇವ್ರು ನಡೆಸ್ತಾ ಇದ್ದಾರೆ. ನಂಜನಗೂಡು ವಿಭಾಗ, ಬನ್ನೂರು ಶಾಖೆ ಮತ್ತು ASP ಅವರು ನನ್ನ ಫೋನೇ ಎತ್ತಲ್ಲ. ಏನಕ್ಕೆ ಅಂತಂದರೆ ನೋಡಿ, ಇವತ್ತು ಪೋಸ್ಟ್ ಆಫೀಸಲ್ಲಿ ಸರ್ಕಾರದಿಂದ ಬಂದಂಥ ಹಣ ಇವರು IPP ಅಂತ ಅಂತಾರೆ. ಅದಕ್ಕೆ ಆ IPP ಸ್ಕೀಮ್ ಕೊಡೋದಕ್ಕೆ ಇವ್ರ ಹತ್ರ ಒಂದು ಮೊಬೈಲ್ ಮೇಂಟೈನ್ ಮಾಡೋಕ್ಕೆ ಯೋಗ್ಯತೆ ಇಲ್ದಿರೋಂಥ ಬನ್ನೂರು ಪೋಸ್ಟ್ ಆಫೀಸು. ಜೊತೆಗೆ ಇದನ್ನು ಮೇಂಟೈನ್ ಮಾಡುವಂಥ ನಂಜನಗೂಡು ಪೋಸ್ಟ್ ಆಫೀಸು ASP ಅವ್ರು ಯಾರಿದ್ದಾರೆ ಆಯಿತು, ಅವ್ರು ಫೋನ್ ಎತ್ತಲ್ಲ. ಜೊತೆಗೆ ಯಾವುದೇ ರೀತಿಯಂಥ ಸರ್ಕಾರದ ಹಣ ಏನು ಮಹಿಳೆಯರಿಗೆ 2,000 ಬರ್ತಾಯಿದೆ, ಅದನ್ನು ತಗೊಳ್ಳೋಕ್ಕೆ ಮಹಿಳೆಯರು ಅಂದರೆ ಅದರಲ್ಲಿ ರುದ್ರ ಇರ್ತಾರೆ, ಹೆಣ್ಣು ಮಕ್ಕಳು ರುದ್ರ ಇರ್ತಾರೆ, ಮತ್ತು ಅಂಗವಿಕಲ ಇರ್ತಾರೆ. ಇವ್ರದ್ದೇ ಆದಂಥ ಒಂದು ಟೈಮಿಂಗ್ಸ್ ಬರಬೇಕು. ಮತ್ತು ಒಂದು ಮೊಬೈಲ್ ಕೊಟ್ಟಿರುತ್ತೆ ಸರ್ಕಾರದಿಂದ, ಒಂದು ಮೊಬೈಲ್ ಬಂದಿರುತ್ತೆ. ಆ ಮೊಬೈಲ್ನ ಒಂದು ಆ್ಯಪ್ ಮೇಂಟೈನ್ ಮಾಡೋಕ್ಕೆ ಯೋಗ್ಯತೆ ಇಲ್ದಿರೋಂಥ ಪೋಸ್ಟ್ ಆಫೀಸ್ಗಳು, ಇಡೀ ರಾಜ್ಯದ ಪೋಸ್ಟ್ ಆಫೀಸ್ಗಳು, ನಾಟ್ ಓನ್ಲಿ ಬನ್ನೂರು ಪೋಸ್ಟ್ ಆಫೀಸ್ ಒಂದೇ ಅಲ್ಲ, ಇಡೀ ರಾಜ್ಯದ ಪೋಸ್ಟ್ ಆಫೀಸ್ಗಳಲ್ಲಿರುವಂಥ ಸಮಸ್ಯೆಗಳಿದು. ಏನು ಇದು ವಿಭಾಗಾಧಿಕಾರಿ ಬಂದು ಚಾಮರಾಜನಗರ ಸಂತೆಮರಹಳ್ಳಿ ಇರುವಂಥ ಒಂದು ವಿಭಾಗ ಅಧಿಕಾರಿಯ ನಂಬರ್ ಕೂಡ ಅಲ್ಲಿದೆ, ನಿಮಗೆ ಡಿಸ್ಪ್ಲೇ ಆಗ್ತಾಯಿದೆ ನೋಡಿ. ಆ ಡಿಸ್ಪ್ಲೇ ಆಗಿರೋಂಥ ನಂಬರ್ಗೆ ಫೋನ್ ಮಾಡಿದ್ರೆ ಫೋನ್ ಹೋಗಲ್ಲ. ಯಾವುದೋ ಅದರ್ವೈಸ್ ಲ್ಯಾಂಗ್ವೇಜ್ ಬರುತ್ತೆ, ತಮಿಳು, ಮಲಯಾಳಿನೋ ಬರ್ತದೆ. ಇಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಇವತ್ತು ಸರ್ಕಾರದ ಅನುದಾನಗಳು ಯಾವ ಮಟ್ಟಕ್ಕೆ ಮುಡ್ತಾ ಇದೆ ಮಹಿಳೆಯರಿಗೆ ದುಡ್ಡು ತೊಗೊಳಕ್ಕೆ ಇವ್ರು ಹೇಳಿದ ಟೈಮಿಂಗ್ಸ್ ಬರಬೇಕು. ಜೊತೆಗೇನು ಅಂತಂದರೆ ಯಾವನು ಟೆಂಡರ್ ತೊಗೊಂಡು IPP ಟೆಂಡರ್ ತೊಗೊಂಡ ಸರ್ಕಾರದಿಂದ ಯಾವ ರೀತಿಯ ಅಂತ ಇವ್ರು ಹಾಕಿರೋಂಥ ಒಂದು ಏನು ನೀವು ನೋಡ್ತಾ ಇದ್ದೀರಾ, ಈ ಒಂದು ಪಿಕ್ಚರು, ಆ ಒಂದು ಪಾಂಪ್ಲೆಟ್ಸು, ಅದನ್ನು ಎಲ್ಲ ಪೋಸ್ಟ್ ಆಫೀಸ್ ಕೂಡ ಅನಿಸಿರ್ತಾರೆ. ಈ ನಂಬರ್ಗೆ ಫೋನ್ ಮಾಡಿದ್ರೆ ನೀವು ಯಾವ ನಂಬರು ಅಟೆಂಡ್ ಮಾಡಲ್ಲ. ಜೊತೆಗೆ ಏನು BSNL ದರಿದ್ರ BSNL ಇದೆ ಮೈಸೂರು ವಿಭಾಗ, ಯಾವುದೇ ಕೆಲಸ ಕಾರ್ಯ ಮಾಡ್ತಲ್ಲ, ಯಾವ ಪೋಸ್ಟ್ ಆಫೀಸಲ್ಲೂ ಕೂಡ BSNL ನಂಬರ್ಗಳು ಕೊಟ್ಕೊಂಡಿದ್ದಾರೆ. ಆನ್ಲೈನ್ಗೆ BSNL ನಂಬರ್ಗಳು ಕೊಟ್ಕೊಂಡವ್ರೆ, ಯಾವ BSNL ನಂಬರ್ಗಳು ಕೂಡ ವರ್ಕ್ ಆಗ್ತಾಯಿಲ್ಲ. ಈಗ ಉದಾಹರಣೆಗೆ ಯಾವುದೋ ಒಂದು ಪೋಸ್ಟ್ ಆಫೀಸಲ್ಲಿ ದೊಡ್ಡ ಸಮಸ್ಯೆ ಆಯಿತು ಅಂತಂದರೆ, ಬರೀ ಒಂದು ದುಡ್ಡು ತಗೊಳ್ಳೋದು ವಿಚಾರ, ಒಂದು ಸಣ್ಣ ವಿಚಾರ ಆದರೆ, ಬೇರೆ ಬೇರೆ ಪಾರ್ಸಲ್ ವಿಚಾರಗಳು ಏನೋ ಸಮಸ್ಯೆ ಆದರೆ, ಇಂಪಾರ್ಟೆಂಟ್ ವಿಚಾರಗಳೇನೋ ಸಮಸ್ಯೆ ಆದರೆ ಯಾವ ಫೋನ್ ನಂಬರ್ಗೂ ಫೋನ್ ಹೋಗಲ್ಲ. ನೀವು ಬೇಕಾದ್ರೆ ಚೆಕ್ ಮಾಡಿ ಗ್ರಾಹಕರು. ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ಇದೊಂದು ಸ್ಟ್ಯಾಂಡ್ ಮಾಡಿ. ಆಲ್ ಓವರ್ ಕರ್ನಾಟಕ ಪೋಸ್ಟ್ ಆಫೀಸ್ ಕತೆ ಏನಾಗಿದೆ ಅಂದರೆ, ಕೇಂದ್ರ ಸರ್ಕಾರ ಕೊಟ್ಟಂಥ ಅನುದಾನ ಮತ್ತು ಕೇಂದ್ರ ಸರ್ಕಾರ ಕೊಟ್ಟಂಥ ಪೋಸ್ಟ್ ಆಫೀಸ್ ವ್ಯವಸ್ಥೆನ ಹಾಳು ಮಾಡಿರೋಂಥ ಕರ್ನಾಟಕ ರಾಜ್ಯ ವಿಭಾಗದ ಪೋಸ್ಟ್ ಆಫೀಸ್ ಅಧಿಕಾರಿಗಳು ಯಾರಿದ್ದೀರ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ನಿಮಗೇನೂ ಇಲ್ಲ. ನಿಮ್ಗೆ ಯೋಗ್ಯತೆ ಇಲ್ಲ ಅಂತಾರೆ ಮೇಂಟೈನ್ ಮಾಡೋಕ್ಕೆ. ಪೋಸ್ಟ್ ಆಫೀಸಿನ ಶಾಖೆಗಳನ್ನ ಮುಚ್ಚಿಬಿಡಿ. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸಂಬಳ ಕೊಟ್ಕೊಂಡು ನಮ್ಮನ್ನು ಯಾಕೆ ಹಾಳು ಮಾಡ್ತಾಯಿದ್ದೀರ ಅಂತ ಸಾರ್ವಜನಿಕರು ಕೇಳುವಂಥದ್ದು, ನಾನು ಕೂಡ ಕೇಳುವಂಥದ್ದು. ರಾಜ್ಯ ಸರ್ಕಾರ ಈಗಿರೋಂಥ ರಾಜ್ಯ ಸರ್ಕಾರ ಕೊಟ್ಟಂಥ ಹಣನ ಇವರು IPP ಮೂಲಕ ಒಂದು ಫೋನ್ ಆ್ಯಪ್ನ ಮೇಂಟೈನ್ ಮಾಡೋಕ್ಕಾಗ್ದಿರೋಂಥ ವ್ಯವಸ್ಥೆ ಇವತ್ತು ಬನ್ನೂರಿನಲ್ಲಿದೆ. ಶಾಖೆ ವ್ಯವಸ್ಥೆ, ನಂಜನಗೂಡು ಹೆಡ್ ಆಫೀಸು, ನಂಜನಗೂಡು ಕೇಂದ್ರ ಶಾಖೆ ಅಂತಾರೆ. ಅದ್ರ ಮೇಲ್ಪಟ್ಟಂಥ ಚಾಮರಾಜನಗರ ಶಾಖೆಯ ನೀವೇನು ನೋಡ್ತಾ ಇದ್ದೀರಾ, ಈ ಒಂದು ಪಾಂಪ್ಲೆಟಲ್ಲಿರುವಂಥ ಫೇಕ್ ನಂಬರ್ಗಳು, ಫೇಕ್ ಹೆಸರು ಅಂತ ಕಾಣುತ್ತೆ. ಯಾವ ನಂಬರ್ಗೂ ಫೋನ್ ಹೋಗಲ್ಲ. ಲ್ಯಾಂಡ್ಲೈನ್ ಅಂತೂ ಹೋಗೋದೇ ಇಲ್ಲ. ಅದು ಕೇವಲ ಇದೊಂದೇ ಡಿಪಾರ್ಟ್ಮೆಂಟ್ ಅಲ್ಲ, BSNL ಸಂಬಂಧಪಟ್ಟಂಥ ಯಾವುದೇ ಲ್ಯಾಂಡ್ಲೈನ್ ನಂಬರ್ ಬಂದರೂ ಹೋಗಲ್ಲ. ಇದು ಸಮಸ್ಯೆ. ಹಾಗೆಯೇ BSNL ಯಾವ ಸರ್ಕಾರಿ ಕಚೇರಿಗಳು ಕೂಡ ಮೇಂಟೈನ್ ಮಾಡ್ತಾಯಿಲ್ಲ. ಫ್ರಾಂಚೈಸಿಗಳು ತೊಗೊಂಡ್ರು ಪುಣ್ಯಾತ್ಮರು, ಆಯಿತು, ಅದೊಂದು ಸುದ್ದಿ ಕೂಡ ಮಾಡಿದೆ. ಒಂದು IPP ದುಡ್ಡು ಕೊಡೋಕ್ಕೆ ಯೋಗ್ಯತೆ ಇಲ್ದಿರೋಂಥ ಪೋಸ್ಟ್ ಆಫೀಸ್ಗಳು ಗ್ರಾಮಾಂತರಗಳಲ್ಲಿ ಯಾಕೆ ಬೇಕು? ನಮ್ಮ ತೆರಿಗೆ ಹಣದಲ್ಲಿ ಕಟ್ಟಂಥ ಸಂಬಳ ಕೊಡ್ತಾ ಇರೋದು ಇವ್ರಿಗೆ, ಆಯಿತಾ. ಅದನ್ನು ಮೇಂಟೈನ್ ಮಾಡೋಕ್ಕೆ ಮೇಲಧಿಕಾರಿಗಳು ಫೋನು ಯಾವುದೋ ಫೇಕ್ ನಂಬರ್ಗಳು ಹಾಕಿರ್ತಾರೆ, ಅದನ್ನು ಡಿಸ್ಪ್ಲೇ ಮಾಡಿರೋದು ಇದು ಮಹಾ ಅಪರಾಧ. ಇದು ಇವ್ರು ಡಿಸ್ಪ್ಲೇಗೆ ಹಾಕಿರೋದೇ ಮಹಾ ಅಪರಾಧ.
ಇವ್ರು ಹಾಕಿರೋಂಥ ನೀವೇನು ನೋಡ್ತಾ ಇದ್ದೀರಾ ಈ ಒಂದು ಪಿಕ್ಚರು ಎಲ್ಲ ಪೋಸ್ಟ್ ಆಫೀಸಲ್ಲೂ ಡಿಸ್ಪ್ಲೇ ಇರುತ್ತೆ ನೋಡಿ ನೀವು. ಆದರೆ ಆ ಡಿಸ್ಪ್ಲೇ ಇರೋಂಥ ನಂಬರ್ ಯಾವನೂ ಫೋನ್ ಎತ್ತಲ್ಲ, ಫೋನ್ ಇಲ್ಲವೇ ಇಲ್ಲ, ಅದು ಬೇರೆ ಬೇರೆ ಲ್ಯಾಂಗ್ವೇಜ್ ತೋರಿಸುತ್ತೆ, ಕರ್ನಾಟಕ ಲ್ಯಾಂಗ್ವೇಜ್ ಅಲ್ವೇ ಇಲ್ಲ ಅದು. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಯಾವ ಥರ ಕರಪ್ಷನ್ ಆಗಿದೆ ಕರ್ನಾಟಕ ಪೋಸ್ಟು ಇಲಾಖೆ, ಕೇಂದ್ರ ಸರ್ಕಾರ ಕೊಟ್ಟಂಥ ಈ ಒಂದು ಬ್ಯಾಂಕ್ ವ್ಯವಸ್ಥೆ ಯಾವ ರೀತಿ ಆಗಿದೆ ಅನ್ನೋದು ಕೂಡ. ಅದಕ್ಕೆ ಬೇರೆ ಬೇರೆ ಥರ ರೂಪಗಳು, ಯಾವನೋ ಬರ್ತಾನೆ LIC ಮಾಡಿಸಿ ಅಂತಾನೆ, ಇನ್ಯಾವನೋ ಬರ್ತಾನೆ ಇನ್ನೊಂದು ಮಾಡಿಸಿ ಅಂತಾನೆ, ಅದನ್ನೆಲ್ಲ ಸರ್ಕಾರದ ಪೋಸ್ಟ್ ಆಫೀಸ್ಗಳಿಗೆ ಒಡೆತನ ಕೊಟ್ಟು ಯಾವನೋ ಡಿಸ್ಟ್ರಿಬ್ಯೂಟ್ರಿಗೆ ಕೊಟ್ಟು ಹಾಳು ಮಾಡಿ ಕೊಡೋ ಪೋಸ್ಟ್ ಆಫೀಸನ್ನ. ಹೆಂಗೋ ಕೇಂದ್ರ ಸರ್ಕಾರದ ಇರೋದೊಂದು ಕೆಲವೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಪೋಸ್ಟ್ ಆಫೀಸ್ಗೆ ಭಾಳ ಬೆಲೆ ಕೊಡ್ತಾರೆ ಜನ, ಅದನ್ನು ಕೂಡ ಹಾಳು ಮಾಡಿರೋಂಥ ವ್ಯವಸ್ಥೆ ಇಲ್ಲಿದೆ. ನೀವು ಯಾವುದೇ ಪೋಸ್ಟ್ ಆಫೀಸ್ಗೆ ಹೋದರೂ ಅಲ್ಲಿ ಹಾಕಿರೋಂಥ ಬ್ಯಾನರ್ಗಳಲ್ಲಿ ನೋಡಿ ನೀವು, ಆ ನಂಬರ್ಗಳು ವರ್ಕ್ ಆಗೋಲ್ಲ. ಜೊತೆಗೆ ಇವ್ರಿಗೆ ಒಂದು ನೋಡಿ, ಬನ್ನೂರು ಹೆಡ್ ಕ್ವಾರ್ಟರ್ ಆಗಿರೋಂಥ ಪೋಸ್ಟ್ ಆಫೀಸು ತಾಲೂಕು ಮಟ್ಟದಲ್ಲಿ ಇರುವಂಥ ಒಂದು ಪೋಸ್ಟ್ ಆಫೀಸ್ಗೆ ಕೇವಲ ಒಂದು ಹಣ ತಗೊಳ್ಳೋಕ್ಕೆ ಸರ್ಕಾರದ, ಈಗ ರಾಜ್ಯ ಸರ್ಕಾರ ಏನು ನಡೀತಾ ಇದೆ ಅದು ಹಣ ತಗೊಳ್ಳೋಕ್ಕೆ ಇವ್ರು ಹೇಳಿದ ಟೈಮ್ ಬರಬೇಕು. ಮತ್ತು ಇಲ್ಲಿ ಮೊಬೈಲ್ ವ್ಯವಸ್ಥೆನೇ ಇಲ್ಲ, IPP ಮೊಬೈಲ್ ಕೊಡ್ತಾರೆ, ಅವ್ರಿಗೊಂದು ಆ್ಯಪ್ ಕೊಡ್ತಾರೆ, ಆ ಆ್ಯಪ್ನ ಮೇಂಟೈನ್ ಮಾಡೋಕ್ಕೆ ಯೋಗ್ಯತೆ ಇಲ್ಲದಂಥ ಕರ್ನಾಟಕ ರಾಜ್ಯ ಪೋಸ್ಟ್ ಆಫೀಸ್ನ ಶಾಖೆಗಳು ಪ್ರಧಾನ